ನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಇಂದು ವಿಷ್ಣು ಸೇನಾ ಹಾಗೂ ವಿವಿಧ ಜಾನಪದ ಕಲಾ ತಂಡಗಳು ಹಾಗೂ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜನ್ಮ ದಿನಾಚರಣೆಯನ್ನ ಆಚರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ದಿವಂಗತ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಲಾಯಿತು. ನಂತರ ವಿಷ್ಣುವರ್ಧನ್ ಅಭಿನಯದ ವಿವಿಧ ಚಿತ್ರಗಳ ಹಾಡುಗಳನ್ನು ಹಾಡುವ ಮೂಲಕ ಗಾಯಕರು ಹಾಗೂ ಕಲಾವಿದರು ವಿಷ್ಣುವರ್ಧನ್ ಅವರನ್ನ ಸ್ಮರಿಸಿದರು. ಈ ವೇಳೆ ಜೈ ಭೀಮ್ ಬ್ರಿಗೇಡ್ನ ಜಿಲ್ಲಾಧ್ಯಕ್ಷ ರಾಜೇಶ್ ಮಾತನಾಡಿ, ಕನ್ನಡ ಚಿತ್ರರಂಗಕ್ಕೆ ವಿಷ್ಣುವರ್ಧನ್ ಅವರ ಕೊಡುಗೆ ಅಪಾರ. ಸಮಾಜಮುಖಿ ಚಿತ್ರಗಳಲ್ಲಿ ನಟಿಸುವ ಮೂಲಕವೇ ಅಪಾರ ಅಭಿಮಾನಿಗಳನ್ನು ಸಂಪಾದಿಸಿರುವ ವಿಷ್ಣುವರ್ಧನ್ ಅವರು ಮಹಿಳೆಯರಿಗೂ ವಿಶೇಷ ಸ್ಥಾನಮಾನವನ್ನ ನೀಡಿ ಅವರು ಮಹಿಳೆಯರಿಗೆ ನೀಡುತ್ತಿದ್ದ ಗೌರವ ವಿಶೇಷವಾದದ್ದು ಎಂದರು. ಒಬ್ಬ ಹೆಂಗಳೆಯರ ಮಹಾನ್ ಒಂದು ಅಭಿಮಾನಿ ಆಗಿದ್ದಾರೆ ಅಂದರೆ ಹೆಂಗಳೆಯರು ಅದು ವಿಷ್ಣುವರ್ಧನ್ ಮಾತ್ರ. ಯಾಕೆಂದರೆ ವಿಷ್ಣುವರ್ಧನಲ್ಲಿ ಒಂದು ಹೆಂಗಸರಿಗೆ ಒಂದು ಹೆಣ್ಮಕ್ಳಿಗೆ ಕೊಡೋ ಗೌರವ ಇಡೀ ಚಿತ್ರಣದಲ್ಲಿ ಯಾರೂ ಕೊಡೋದಿಲ್ಲ. ಅದಕ್ಕೆ ಕೋಟ್ಯಾಂತರ ಜನ ಒಂದು ಹೆಣ್ಮಕ್ಳು ಅಭಿಮಾನಿಗಳಿದ್ದಾರೆ. ಅದು ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಮಾಂತೇಶನವರು ಸಹ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡಿದ್ರು. ಕುಮಾರಣ್ಣವರು ಸಹ ಅರ್ಥಪೂರ್ಣವಾಗಿ ಮಾಡ್ತಿದ್ದಾರೆ. ಅವರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಸಪೋರ್ಟ್ ಸಹಕರಿಸಿ ಅಂತ ಮತ್ತು ಅವರ ಕುಟುಂಬಕ್ಕೆ ಒಂದು ಉನ್ನತ ಸ್ಥಾನ ದೊರಕಲಿ ಅಂತ ಮತ್ತು ಒಂದು ಕುಮಾರಿ ಅಂಜಲಿಯವರವರ ವಿಷ್ಣುವರ್ಧನ್ ಜನ್ಮದಿನದ ದಿನನೇ ಒಂದು ಅವ್ರ ಜನ್ಮದಿನ, ಅದು ಒಂದು ವಿಶೇಷ. ಕಾರ್ಯಕ್ರಮದಲ್ಲಿ ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷ ಮಹಂತೇಶ್, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೃಷ್ಣೇಗೌಡ, ಹಿರಿಯ ಕಲಾವಿದ ಗ್ಯಾರಂಟಿ ರಾಮಣ್ಣ, ಗಾಯಕಿ ಅಂಜಲಿ, ಸಮಾಜ ಸೇವಕರಾದ ವಿಜಯಕುಮಾರ್, ಅನ್ನಪೂರ್ಣ, ನೀತು ಕೋತಾರಿ, ಕಮಲಾಪುರ ಗಣೇಶ್ ಹಲವರು ಮುಖಂಡರು ಹಾಜರಿದ್ದರು.